ಗೋವಾಲಿ ನಾನು ಒಂದು ಕಂಪನಿ ಬಿಯರ್ ಕುಡಿದ್ರೆ ಹ್ಮ್. ಆ್ಯಂಡ್ ಕರ್ನಾಟಕದಲ್ಲಿ ಒಂದು ಕಂಪನಿ ಬಿಯರ್ ಕುಡಿದ್ರೆ ಸೇಮ್ ಬಿಯರ್ ಕುಡಿದ್ರೆ ಸ್ವಲ್ಪ ಟೇಸ್ಟ್ ಹ್ಮ್. ರೈಟ್ ಹ್ಮ್. ಸ್ವಲ್ಪ ದ ಅಮೌಂಟ್ ಆಫ್ ಹೈ ಯು ಗೆಟ್. ನೀವು ಹೇಳಿದ್ರಿಂದ ಇಸ್ ದಟ್ ಒನ್ ಆಫ್ ದ ರೀಸನ್ ಆರ್ ನೀರ್ ವ್ಯತ್ಯಾಸದಿಂದ ಏನಾರಾಗುತ್ತೆ ಅದು? ಇಲ್ಲ ಇಲ್ಲ ಅದರಿಂದ ಏನೂ ಇಲ್ಲ. ಅದೇನಾಗತ್ತೆ ಅಂದ್ರೆ ಅದೊಂಥರ ಪರ್ಸೆಪ್ಷನ್. ಈಗ ಏನಾಗತ್ತೆ ಅಂದ್ರೆ ಅಲ್ಲಿ ನೀವು ಒಂದು ರಿಲ್ಯಾಕ್ಸೇಷನ್ ಮೋಡಲ್ಲಿ ಇರ್ತೀರಾ, ನಿಮ್ಮ ಮೈಂಡ್ ಸೆಟ್ಟು ಮ್ಯಾಟ್ರ್ ಆಗತ್ತೆ. ಯಾಕಂದ್ರೆ ನಮ್ಮ ಬಾಡಿಲಿ ಎಷ್ಟೊಂದು ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಾ ಇರತ್ತೆ. ಸೊ ಆ ಟೈಮಲ್ಲಿ ಆ ಕೆಮಿಕಲ್ ರಿಯಾಕ್ಷನ್ ಏನಾಗ್ತದೆ ತಿಳ್ಕೊಬೇಕು. ಸೊ ಎಷ್ಟು ಕುಡಿದ್ರೆ ಏನಾಗಿಲ್ಲಪ್ಪ ಅನ್ಸತ್ತೆ, ಬಟ್ ಅದು ನಿಲ್ತಂದ್ರೆ ನೀವು ಯಾವ್ದೋ ಟೆನ್ಷನ್ ಅಲ್ಲಿ ಸರಿ ಒಂದು ಬಿಯರ್ ಹಾಕೋಣಪ್ಪ ಇವತ್ತು ಕೊಟ್ಬಿಟ್ಟು ಕೆಲಸ ಮಾಡೋದು, ಅಪ್ಪ ಎಷ್ಟು ಬೇಗ ಹತ್ಬಿಡ್ತಪ್ಪ. ಯಾಕಂದ್ರೆ ನಿಮ್ಗೆ ಆ ಟಯರ್ಡ್ನೆಸ್ ಇರ್ಬೋದು ರೈಟ್. ಆ ಟೈಮಲ್ಲಿ ಎಷ್ಟೊಂದು ಕೆಲಸ ಮಾಡಿರ್ತೀರಾ, ಇದೇನು ಇಷ್ಟು ಒಂದೇ ಒಂದು ಹತ್ಬಿಡ್ತಲ್ಲ ನನಗೆ, ಹಿಂಗೆ ನಾನು ಎಷ್ಟು ಕುಡಿತಾ ಇದ್ದೆ ಅಂತ ಒಂದು ಭಯ ಕಿತ್ಕೊಳ್ಳುತ್ತೆ. ಆಮೇಲೆ ಪ್ಯಾಕೇಜಿಂಗ್ ಮಾಡಿ ಒಂದ್ ಜಾಗದಿಂದ ಇನ್ನೊಂದು ಜಾಗ ಹೋಗೋ, ಈಗ ನೀವು ಮನೇಲಿ ಮಾಡಿರೋ ಊಟ ಪ್ಯಾಕ್ ಮಾಡ್ಬಿಟ್ಟು ತೊಗೊಂಡೋಗ್ತೀರಾ, ಅದು ಸ್ವಲ್ಪ ಚೇಂಜ್ ಇದ್ದೇ ಇರತ್ತೆ. ನೀವು ಎಲ್ಲೇ ತಿನ್ರಿ, ಹೌದು, ಓಪನ್ ಮಾಡ್ತೀನಿ, ಅಯ್ಯೋ ಮನೇಲಿ ತಿನ್ನೋ ಮಜಾನೇ ಬೇರೆ, ಇಲ್ಲಿ ತಿನ್ನೋ ಮಜಾ ಬೇರೆ. ಯಾಕೆ ಅಂದರೆ ಚೇಂಜಸ್ ಇದ್ದೇ ಇರತ್ತೆ. ಅದೇ ಥರ ಪ್ಯಾಕೇಜಿಂಗ್ ಮಾಡಿದ್ಮೇಲೆ ಚೇಂಜಸ್ ಇದ್ದೇ ಇರತ್ತೆ.